ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಸೇವಂತಿಗೆನ ರೀಪಾಟ್ ಮಾಡಬೇಕು ಅಂತ ಒಂದೇ ಒಂದು ಪಾಟನ್ನು ಒಂದು ದೊಡ್ಡ ಟಬ್ನಲ್ಲಿ ಹಾಕಬೇಕು ಅಂತ ತೊಗೊಂಡಿದ್ದೀನಿ. ತುಂಬ ಗಿಡಗಳಿದೆ ಇದರಲ್ಲಿ. ಅಷ್ಟು ಗಿಡಗಳನ್ನು ಒಂದೇ ಪಾಟಲ್ಲಿ ಹಾಕಿಬಿಟ್ಟು ಬೆಳೆಸಬೇಕು ಅಂತ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ದಾವಾಗಲೇ ಹಾಕಬೇಕಾಗಿತ್ತು, ಬಟ್ ಟೈಮ್ ಆಗಿರಲಿಲ್ಲ. ಏನು ತೊಂದರೆ ಇಲ್ಲ, ಇವಾಗಲೂ ಹಾಕಿದ್ರೂ ಏನು ತೊಂದರೆ ಇಲ್ಲ. ಹೀಗೆ ಗಿಡಗಳನ್ನ ಒಂದೊಂದೇ ಬೇರು ಸಮೇತ ನಾವು ತೆಗೆದುಬಿಟ್ಟು ಬೇರ್ಪಡಿಸ್ಕೊಳ್ಬೇಕು. ಇದರಲ್ಲಿ ನೋಡಿ ತುಂಬ ಗಿಡಗಳಿದೆ. ಒಂದೊಂದೇ ಈ ಥರ ಕಿತ್ಕೊಂಡ್ಬಿಟ್ಟು ಈ ಡ್ರೈ ಆಗಿರೋ ಕಟ್ಟಿಂಗ್ಸ್ ಎಲ್ಲನೂ ತೆಗೆದು ಹಾಕ್ಬಿಡಬೇಕು. ಡ್ರೈ ಲೀವ್ಸ್ ಎಲ್ಲ ನೋಡಿ, ಅದೆಲ್ಲ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಚೆನ್ನಾಗಿರೋ ಪಾರ್ಟ್ ಮಾತ್ರ ಇಟ್ಕೊಂಡು ಬೇರು ಸಮೇತ ಟಬ್ಗೆ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಈಕ್ವಲ್ ರೇಷಿಯೋಲ್ಲಿ 1:1 ರೇಷಿಯೋದಲ್ಲಿ ಮರಳು, ಗೊಬ್ಬರ ಮತ್ತು ಮಣ್ಣು, ಸಾಯಿಲ್ ಅಷ್ಟು ಈಕ್ವಲ್ ರೇಷಿಯೋನಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಕೋಕಾಪಿಟ್ಟು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬಹುದು. ಫಸ್ಟ್ ಹಾಕಿದವಾಗ 1-2 ದಿವಸ ಸೆಮಿ ಶೇಡಲ್ಲಿ ಇಟ್ಟಿರಬೇಕು. ಚೆನ್ನಾಗಿ ಅದು ಬೇರೆ ಸಾಯಿಲ್ ಜೊತೆ ಹೊಂದ್ಕೊಳ್ಳೋವರೆಗೂ ನಾವು ಸೆಮಿ ಶೇಡಲ್ಲಿ ಇಟ್ಟಿದ್ರೆ ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ. ಈ ಥರ ಹಾಕ್ತಾ ಇರೋ ರೀಸನ್ ಒಂದೇ, ಬೇರೆ ಬೇರೆ ಪಾಟ್ಗಳಿಗೆ ಹಾಕ್ಬೋದಾಗಿತ್ತು. ಒಂದೇ ದೊಡ್ಡ ಪಾಟಲ್ಲಿ ತುಂಬ ಹೂಗಳನ್ನ ಬುಷಿಯಾಗಿ ಕಾಣೋ ಥರ ಬೆಳೆಸಬೇಕು ಅನ್ನೋದು ಒಂದೇ ರೀಸನ್. ಈ ಬೊಕ್ಕೆಗಳು ಬರುತ್ತಲ್ಲ, ಆ ಥರ ಬೆಳೆಸಬೇಕು ಅಂತ ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ. ರೀಪಾಟ್ ಮಾಡುವಾಗಲೂ ಅಷ್ಟೇ ಈ ಥರನೇ ನಾವು ಬೇರೆ ಸಮೇತ ಕಡ್ಡಿಗಳನ್ನ ತಗೊಂಡು ಹಾಕಿದ್ರೂ ಬರುತ್ತೆ. ಕಟ್ಟಿಂಗ್ಸಿಂದನೂ ಗ್ರೋ ಮಾಡ್ಬೋದು. ಕಟ್ಟಿಂಗ್ಸಿಂದ ಗ್ರೋ ಮಾಡಬೇಕು ಅಂತ ಅಂದರೆ ಸ್ವಲ್ಪ ನೆರಳಲ್ಲೇ, ಯಾವಾಗಲೂ ನೆರಳಲ್ಲೇ ಇಟ್ಟಿರಬೇಕು. ಅದು ಬೇರು ಬಿಟ್ಕೊಳ್ಳೋವರೆಗೂ ನೆರಳಲ್ಲೇ ಇರಬೇಕು. ಕಟ್ಟಿಂಗ್ಸ್ನ ನಾವು ಕೋಕಾಪಿಟ್ಟಲ್ಲಿ ಗ್ರೋ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ರೀಪಾಟ್ ಮಾಡ್ತೀನಿ. ಇದು ಬೆಳೆಯೋದಕ್ಕೆ ಸುಮಾರು 1 ತಿಂಗಳ ಮೇಲಾಗುತ್ತೆ. ಬೇರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಅದು ಹೊಂದ್ಕೊಳ್ಳೋದಕ್ಕೆ ಸುಮಾರು 1 ತಿಂಗಳು ಬೇಕಾಗುತ್ತೆ. ಕರೆಕ್ಟ್ ಸೀಸನ್ಗೆ ಹೂ ಬಿಡುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ನಾನು ರೀಪಾಟ್ ಮಾಡಿದ್ದು. ಇದೊಂದು ಮಾತ್ರ ನೋಡಿ, ಈ ಥರ ಒಂದೊಂದೇ ಇದನ್ನು ಬೇರ್ಪಡಿಸ್ಕೊಂಡ್ಬಿಟ್ಟು ನಾವು ಹಾಕಿದ್ರೆ ಚೆನ್ನಾಗಿ ಗಿಡಗಳು ಬರುತ್ತೆ. ಸಪ್ರೇಟಾಗಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು. ಈ ಥರ ದೊಡ್ಡ ಪಾಟಲ್ಲಿ ಒಟ್ಟಿಗೆ ಹಾಕುವಾಗ ಒಂದು 4 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಹಾಕಿದ್ರೆ, ಇದು ತುಂಬ ದೊಡ್ಡದಾಗಿದೆ ಟಬ್ಬು. ಹೊಸ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಬಂದಿತ್ತು. ಪಾಟಲ್ಲೇ ತುಂಬ ಚೆನ್ನಾಗಿ ಖುಷಿಯಾಗಿ ನೀವು ನೋಡಿರ್ಬೋದು. ಕೆಲವೊಂದು ಗಿಡಗಳಲ್ಲಿ ಹೆವಿ ಬ್ಲೂಮಿಂಗ್ ಆಗಿತ್ತು ಸೇವಂತಿಗೆ. ಅದಕ್ಕಿಂತ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೀಪಾಟಿಂಗ್ ವಿಡಿಯೋ ನೀವು ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಹೀಗೆ ಎಲ್ಲ ಗಿಡಗಳನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸರಿ ಟ್ಯಾಪ್ ಮಾಡಬೇಕು. ಎಲ್ಲಾದರೂ ಗ್ಯಾಪ್ಗಳಿದ್ದರೆ ಅದೆಲ್ಲ ಕವರ್ ಆಗಿ ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮಣ್ಣಲ್ಲಿ. ಸ್ವಲ್ಪ ಪ್ರೆಸ್ ಮಾಡಬೇಕು. ಗಿಡ ಹಾಕಿದ ತಕ್ಷಣ ಸ್ವಲ್ಪ ಬೇರೆಲ್ಲ ಚೆನ್ನಾಗಿ ಮಣ್ಣಲ್ಲಿ ಪ್ರೆಸ್ ಮಾಡ್ದಂಗೆ ಹಾಕಬೇಕು. ತಕ್ಷಣ ಸ್ವಲ್ಪ ವಾಟ್ರಿಂಗ್ ಮಾಡಬೇಕು. ವಾಟ್ರಿಂಗ್ ಮಾಡಿಬಿಟ್ಟು ಸೆಮಿ ಶೇಡ್ ಏರಿಯಾದಲ್ಲಿ ಸ್ವಲ್ಪ ದಿವಸ ಇಟ್ಬಿಟ್ಟು ನಂತರ ಡೈರೆಕ್ಟ್ ಬಿಸಿಲಿಗಿಟ್ಟರೆ ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಒಂದು ವೀಕ್, ಅಟ್ಲೀಸ್ಟ್ 1 ವೀಕ್ ಆದ್ರೂ ಸೆಮಿ ಶೇಡ್ ಏರಿಯಾದಲ್ಲಿ ಬಿಟ್ಟರೆ ರೂಟೆಲ್ಲ ಸಾಯಿಲ್ಗೆ